ನಮಸ್ತೆ ಗುರೂಜಿ. ಒಂದು ಪ್ರಶ್ನೆ ಇತ್ತು. ಸ್ಮಶಾನಕ್ಕೆ ಹೆಣ್ಣು ಹೆಂಗಸರು ಹೋಗಬಾರ್ದು ಅಂತ ಹಿರಿಯರು ಹೇಳ್ತಾರೆ, ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗೆ ಹೇಳ್ತಾರೆ. ಯಾಕೆ ಹೋಗಬಾರ್ದು ಎಂಬುದನ್ನು ಸ್ವಲ್ಪ ಹೇಳಿಕೊಡ್ಬೋದಾ? ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ಹೆಂಗಸರು ಮಸನಕ್ಕೆ ಹೋಗಬಾರದು. ನೋಡಿ, ನಮ್ಮ ಲೋಹಿತಾಕ್ಷ ಗೊತ್ತುಂಟ ನಿಮಗೆ, ಸತ್ಯಹರಿಚಂದ್ರನ ಮಗ. ಅವರ ಕಾಲದಲ್ಲಿ ಮಗ ತೀರಿ ಹೋದಂಥ ಸಂದರ್ಭದಲ್ಲಿ ತಾಯಿ ಏನು ಮಾಡ್ತಾಳೆ, ಯಾರು ಸಿಗುವುದಿಲ್ಲ ಪರಿಸರದಲ್ಲಿ. ಆವಾಗ ಮಸನಕ್ಕೆ ಆ ಮಗನನ್ನು ಹಿಡ್ಕೊಂಡು ತಾಯಿ ಹೋಗಬೇಕಾದಂಥ ಒಂದು ಪರಿಸ್ಥಿತಿ, ಅನಿವಾರ್ಯ ಕಾಲದಲ್ಲಿ ಹೋಗಲೇಬೇಕಾಗ್ತದೆ. ಇಲ್ಲದಿದ್ದರೆ ಹೆಂಗಸರು ಮಸನಕ್ಕೆ ಹೋಗಬಾರದು. ಯಾಕೆ ಹೋಗಬಾರದು ಅಂತ ಕೇಳಿದರೆ, ಪೂರ್ವಜರು ಮಾಡಿದಂಥ ಕಟ್ಟುಪಾಡು ಒಳ್ಳೆಯ ಕಟ್ಟುಪಾಡು. ಯಾಕೆಂತ ಕೇಳಿದರೆ, ಮಸಾನದಲ್ಲಿ ಕಂಪ್ಲೀಟಾಗಿ ಆ ಜಾಗದಲ್ಲಿ ತುಂಬ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾ ರಿಲೀಸ್ ಆಗಿ ಇರ್ತದೆ. ಆ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಯಾರು ಕ್ಯಾನ್ಸರ್ ಪೇಷಂಟು ಸತ್ತಿದ್ದಾನೆ ಅವನನ್ನು ಕೆಲವರು ಮಣ್ಣು ಮಾಡ್ತಾರೆ. ಆ ಕಾಲದಲ್ಲಿ ಈಗ ಸುಡಲಿಕ್ಕೆ ಪ್ರಾರಂಭ ಮಾಡಿದಲ್ವಾ, ಸುಟ್ಟರೆ ಅಂಥ ಬ್ಯಾಕ್ಟೀರಿಯಾಗಳು ಬರುವುದಿಲ್ಲ. ಈ ಸೂಕ್ಷ್ಮವಾದ ಯಾರ್ಯಾರು ರೋಗಿಗಳು ಸತ್ತಿದ್ದಾರೆ ನೋಡಿ, ಅವರ ಬ್ಯಾಕ್ಟೀರಿಯಾ ಅಲ್ಲಿ ಹೋದರೆ, ಈ ಕೋಳಿದೊಂದು ಹೇನು ಅಂತ ನೋಡಿದ್ದೀರ, ಸೂಕ್ಷ್ಮವಾಗಿ ಉಂಟು. ಅದಕ್ಕಿಂತ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳು ಅಲ್ಲಿ ನೆಲದಿಂದ ನಮ್ಮ ಶರೀರಕ್ಕೆ ಬರ್ತದೆ. ಅದು ಬಂದರೆ ಹೆಂಗಸರಿಗೆ ಅವರಿಗೆ ಗರ್ಭಕೋಶಕ್ಕೆ ಅವರ ಯೋನಿ ಭಾಗದಲ್ಲಿ ಬೇಗ ಸೇರ್ತದೆ, ಮತ್ತು ಅವರ ಕಿವಿಯ ಭಾಗದಲ್ಲಿ ಮೂಗಿನ ಭಾಗದಲ್ಲಿ ಸೇರಿ ಏನಾದರೂ ಬರಬಾರ್ದ ಕಾಯಿಲೆಗಳು ಬರ್ತದೆ ಅಂತ ಹೇಳಿ ಹೆಂಗಸರನಲ್ಲಿ ದೂರ ಇಟ್ಟಿದ್ದಾರೆ ವಿನಃ ಬೇರೆ ಇಲ್ಲ. ಕಾರಣ ಏನು, ಅದಕ್ಕೆ ಬೇರೆ ವಿಶೇಷ ಏನಿಲ್ಲ. ಈಗ ಕ್ರಿಶ್ಚಿಯನ್ ಸಂಸ್ಥೆಯವರು ಹೆಂಗಸರು ಮಸನಕ್ಕೆ ಹೋಗ್ತಾರೆ, ಅವರ ಪ್ರಕಾರ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಯಾಕೆಂತ ಹೇಳಿದರೆ, ಅವರು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮಣ್ಣು ಮಾಡೋದಲ್ವಾ. ನಮ್ಮ ಹಾಗೆ ಮಣ್ಣಿನಲ್ಲಿ ಆವಾಗಲೇ ಡೈರೆಕ್ಟಾಗಿ ಕೊಂಡೋಗಿ ಇಡುವುದಿಲ್ಲ. ಅವರು ಕೊಂಡೋಗ್ತಾರೆ ಬೇರೆ ರೀತಿಯಲ್ಲಿ, ಅಲ್ಲಿ ಹೋಗ್ತಾರೆ ಕ್ರಿಶ್ಚಿಯನ್ ಅವರು. ನಾವು ಏನು ಹೋಗಬಾರ್ದು ಅಂತ ಕೇಳುವುದು ತಪ್ಪಾಗ್ತದೆ. ಮತ್ತು ನಾವು ಕೂಡ, ಗಂಡಸರು ಕೂಡ ಮಸನಕ್ಕೆ ಹೋದ ಮೇಲೆ ಮನೆಗೆ ಬಂದು ಸ್ನಾನ ಮಾಡಬೇಕಲ್ವ. ಯಾಕೆ ಮಾಡಬೇಕು ಒಂದು ಪ್ರಶ್ನೆ ಬರ್ತದೆ. ಯಾಕೆ ಕೇಳಿದರೆ, ಅದರಲ್ಲಿ ಕೂಡ ನಮ್ಮ ಶರೀರದಲ್ಲಿ ಅಂಗಿ ಮತ್ತು ನಾವು ಹಾಕಿದ ವಸ್ತುಗಳಲ್ಲೆಲ್ಲ ಅಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ. ಆ ಬ್ಯಾಕ್ಟೀರಿಯಾ ನಮ್ಮನ್ನು ಇಡೀ ಶರೀರದಲ್ಲಿರ್ತದೆ. ಅದಕ್ಕೋಸ್ಕರ ಮೊದಲೆಲ್ಲ ಮನೆಯಲ್ಲಿ ಬಾವಿ ಹತ್ತಿರವೇ ಅವರು ಸ್ನಾನಾದಿ ಮಾಡಿ ಆ ಬಟ್ಟೆಯನ್ನೆಲ್ಲ ಅಲ್ಲೇ ಬಿಟ್ಟು ಅವರು ಸ್ನಾನ ಮಾಡಿ ಮತ್ತು ಮಡಿ ಉಟ್ಟು ಒಳಗೆ ಬರಬೇಕು. ಮತ್ತು ಹಾಗೆಯೇ ಅಂಗಳದಲ್ಲಿ ಎಲ್ಲ ಗೋಮಯ ಅಂತ ಸಗಣಿ ಮತ್ತು ಗೋಮೂತ್ರವನ್ನು ಎಲ್ಲ ಬೆರೆಸಿ ಅದನ್ನೆಲ್ಲ ಒಂದು ಲಿಕ್ವಿಡ್ ಥರ ಮಾಡಿ ಅಂಗಳಕ್ಕೆಲ್ಲ ಸಿಂಪಡಿಸುತ್ತಿದ್ದರು. ಯಾಕೆಂತ ಹೇಳಿದರೆ, ಮಸನಕ್ಕೆ ಹೋದ ಮೇಲೆ ಆ ಒಂದು ಬ್ಯಾಕ್ಟೀರಿಯಾ ನಮ್ಮ ಒಳಗೆ ಮನೆ ಒಳಗೆ ಬರಬಾರ್ದಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ವಿನಃ ಅದರಿಂದ ಹೆಂಗಸರು ಹೋಗಬಾರ್ದು ಅಂತ ಹೇಳಿಲ್ಲ. ಹೋಗುವವರು ಹೋಗ್ತಾರೆ, ಹೋದರೆ ಏನಾಗ್ತದೆ ಅಂತ ಕೆಲವರು ಜಬರ್ದಸ್ತಿ ಮಾಡಿ ಹೋಗುವವರು ಇದ್ದಾರೆ. ಅದು ಹೋದರೆ ಅವರಿಗೆ ಅದಕ್ಕೆ ದೊಡ್ಡ ಪರಿಣಾಮ ಬೀಳ್ತದೆ ವಿನಃ ಮತ್ತು ಏನಿಲ್ಲ. ಹೋದರೂ ತೊಂದರೆ ಇಲ್ಲ, ಹೋಗದಿದ್ದರೂ ತೊಂದರೆ ಏನಿಲ್ಲ. ಅದಕ್ಕೋಸ್ಕರ ಮಸನಕ್ಕೆ ಗಂಡಸರು ಹೋದರೂ ಕೂಡ ಅಷ್ಟೇ ಒಂದು ಶುಚಿರ್ಭೂತರಾಗಬೇಕು ನಾವು. ಇಲ್ಲದಿದ್ದರೆ ಅದರ ಬ್ಯಾಕ್ಟೀರಿಯಾ ನಮ್ಮ ಶರೀರದಲ್ಲಿ ಹೋಗಿ ನಮ್ಮ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಅದಕ್ಕೋಸ್ಕರ ಮಸನಕ್ಕೆ ಗಂಡಸರು ಹೋಗ್ಬೋದು, ಹೆಂಗಸರು ಹೋಗ್ಬೋದು. ನಾವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪೂರ್ವಜರು ಮಾಡಿದ ಕೆಲವು ಕ್ರಮ ಕಟ್ಟುಪಾಡು ಒಳ್ಳೆಯದುಂಟು. ಅದನ್ನು ನಾವು ಮೀರಿಗೆ ಹೋಗ್ತೇನೆ ಅಂತ ಹೇಳಿದರೆ, ನಾನು ನಿಮಗೆ ಹೇಳಿದ್ದೇನೆ, ನಮ್ಮ ಲೋಹಿತಾಕ್ಷನ ಅಂದರೆ ಸತ್ಯಹರಿಚಂದ್ರ ಹೆಂಡತಿ ಕೂಡ ಮಸನಕ್ಕೆ ಆ ಕಾಲದಲ್ಲಿ ಹೋಗಿದ್ದಾರೆ. ಹೋಗದಿದ್ದರೆ ಉಪಾಯ ಇಲ್ಲ, ಇಲ್ಲದಿದ್ದರೆ ಮನೆಯಲ್ಲಿ ಏನೋ ಒಂದು ಇಡಬೇಕಾಗ್ತದೆ. ಅದಕ್ಕೋಸ್ಕರ ತಪ್ಪೋ ಸರಿಯಲ್ಲಿ ಚರ್ಚೆ ಬೇಡ ನಮಗೆ. ಪೂರ್ವಜರು ಮಾಡಿದ್ದನ್ನು ನಾವು ಪಾಲಿಸಿದರೆ ಒಳ್ಳೆಯದು. ಜೈ ಶ್ರೀರಾಮ್.